ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಕೇಸರಿ ಪಡೆ ಮತಬೇಟೆ ಮುಂದುವರಿಸಿದೆ. ವಿಪಕ್ಷ ನಾಯಕ ಅಶೋಕ್ ಕ್ಯಾಂಪೇನ್ ಮುಂದುವರಿಸಿದ್ದಾರೆ. ಪ್ರಚಾರದ ವೇಳೆ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಸಿಎಂ ಪಾಪರ್ ಗಿರಾಕಿ ಪೇಪರ್ ರಾಮಯ್ಯ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ. ಗ್ಯಾರಂಟಿ ಹೆಸರಲ್ಲಿ ರಾಜ್ಯದ ಹಣ ಲೂಟಿ ಆಗ್ತಿದೆ ಅಂತ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಸರ್ಕಾರದಿಂದ ರಾಜ್ಯದ ರೈತರಿಗೆ ಅನ್ಯಾಯ ಆಗ್ತಿದೆ ಅಂಥೇಳಿ ನಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಅನ್ನದ ರಾಮಯ್ಯ ಅಂತ ಹೇಳ್ತೀಯಲ್ಲ, ಅನ್ನದ ರಾಮಯ್ಯ ಅಲ್ಲ, ನೀನು ಚೀಲದ ರಾಮಯ್ಯ. ನೀನು ಚೀಲದ ರಾಮಯ್ಯ. ಅನ್ನ ಕೊಡೋದು ಮೋದಿ, ಚೀಲ ಕೊಡೋದು ನೀನು ಚೀಲದ ರಾಮಯ್ಯ. ಅನ್ನದ ರಾಮಯ್ಯ ಅನ್ನಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಈಗ ಭಾಗ್ಯದ ಇದು ಗೃಹಲಕ್ಷ್ಮಿ ಹಣ 5,000 ಕೋಟಿ 2 ತಿಂಗಳು. ನಮ್ಗೆಲ್ಲ ಕ್ಯಾಲೆಂಡರ್ ಅಲ್ಲಿ 12 ತಿಂಗಳು, ಕಾಂಗ್ರೆಸ್ ಅವ್ರಿಗೆ ಕ್ಯಾಲೆಂಡರ್ ಅಲ್ಲಿ 10 ತಿಂಗಳು. ಕೊಟ್ಟ ಇಲ್ಲ 2 ತಿಂಗಳು 5,000 ಕೋಟಿ ಕೊಡ್ಬೇಕು. ಎಲ್ಲೋಯ್ತು ದುಡ್ಡು? ಇದುವರೆಗೂ 2 ಅಸೆಂಬ್ಲಿ ಆಯ್ತು, ಒಂದಲ್ಲ. ಬೆಳಗಾವಿ ಅಧಿವೇಶನ ಆಯ್ತು, ಪ್ರಶ್ನೆ ಕೇಳಿದ್ರಿ, ಧರಣಿ ಮಾಡಿದ್ರಿ, ಕೊಟ್ಬಿಡ್ತೀನಿ ಇಮಿಡಿಯೇಟ್ ಆಗಿ ಅಂದ್ರಿ. ಇಮಿಡಿಯೇಟ್ ಆಗಿ ವಿಲೇವಾರಿ ಅಂದು ಆ ಅಮ್ಮ ಕಣ್ಣೀರ್ ಹಾಕೊಂಡು ಹೇಳಿದ್ಲು ಮಂತ್ರಿ. ಇದುವರೆಗೂ ಇಲ್ಲ. ಪೇಪರ್ ರಾಮಯ್ಯ ನೀನು. ಬರೀ ಪೇಪರ್ ಅಲ್ಲೇ ಅಂಕಿ ಅಂಶ ಅಷ್ಟೇ, ಒಳಗಡೆ ಎಲ್ಲ ನಿನ್ನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಈ ಬಡ್ಜೆಟ್ ಅನ್ನ ಮಂಡಿಸಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ.